ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕೋಲಾರ ಜಿಲ್ಲೆಯಲ್ಲಿ ಮಿತಿಮೀರಿದ ಬಿಸಿಲಿನ ತಾಪಮಾನಕ್ಕೆ ಈ ಬಾರಿ ಮಾವಿನ ಫಸಲು ಬಲಿಯಾಗಿರುವಂಥದ್ದು. ನಾನಿವತ್ತು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಒಂದು ಮಾವಿನ ತೋಟದಲ್ಲಿದ್ದೀನಿ. ದೃಶ್ಯದಲ್ಲಿ ತಾವು ನೋಡ್ಬೋದು, ಏನು ಆರಂಭದಲ್ಲಿ ಈ ಬಾರಿಯ ಮಾವಿನ ಫಸಲು ಸಾಕಷ್ಟು ನಿರೀಕ್ಷೆಯನ್ನು ಹುಟ್ಟಾಕಿತ್ತು. ಕಾರಣ ಏನಂದರೆ ಮಾವಿನ ಗಿಡಗಳಲ್ಲಿ ಒಂದು ಅದ್ಭುತವಾದಂಥ ಕಣ್ಕುಕ್ಕುವಂಥ ರೀತಿಯಲ್ಲಿ ಮಾವು ಹೂವನ್ನು ಬಿಟ್ಟಿತ್ತು. ಆದರೆ ಬಿಸಿಲಿನ ತಾಪಮಾನಕ್ಕೆ ಹೂವು ಕೂಡ ಉದುರೋದಕ್ಕೆ ಆರಂಭ ಆಯಿತು. ಅಲ್ಲಿ ರೈತರ ನಿರೀಕ್ಷೆಗಳು ಒಂದೊಂದಾಗಿ ಹುಸಿಯಾಗ್ತಾ ಬಂತು. ಆದರೆ ಈಗ ಕಾಯಿ ಕಚ್ಚಿರುವಂಥ ಸಂದರ್ಭದಲ್ಲಿ ಕೂಡ ಮಿತಿಮೀರಿದ ತಾಪಮಾನ ಹಾಗೂ ತೇವಾಂಶದ ಕೊರತೆಯಿಂದಾಗಿ ಮಾವಿನ ಗಿಡಗಳಲ್ಲಿದ್ದಂಥ ಕಾಯಿಗಳು ಈಗ ಸಂಪೂರ್ಣವಾಗಿ ನೆಲಕ್ಕೆ ಉದುರ್ತಾ ಇದೆ. ನಾವು ಫಸಲನ್ನು ನೋಡೋದಾದರೆ ಈ ಬಾರಿ ಕೇವಲ ಒಂದು 70ರಿಂದ 80ರಷ್ಟು ಫಸಲು ಈ ಒಂದು ಬಿಸಿಲಿನ ತಾಪಮಾನಕ್ಕೆ ಹಾಳಾಗಿರುವಂಥದ್ದು. ಮಾವು ಬೆಳೆಗಾರರಿಗೆ ಕೇವಲ 30ರಿಂದ 40ರಷ್ಟು ಫಸಲು ಮಾತ್ರ ನಿರೀಕ್ಷೆಯನ್ನು ಇಟ್ಕೋಬೋದು. ಅಂಥ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಯಾಕಂದರೆ ಉಳಿದಂಥ ಅಷ್ಟು ಫಸಲು ಕೂಡ ಈ ಒಂದು ವಾತಾವರಣದಲ್ಲಿ ಉಂಟಾಗಿರುವಂತಹ ವೈಪರೀತ್ಯಕ್ಕೆ ಸಂಪೂರ್ಣವಾಗಿ ಬಲಿಯಾಗಿರುವಂಥದ್ದು. ದೃಶ್ಯದಲ್ಲಿ ನೋಡೋದಾದರೆ ಸಾಕಷ್ಟು ಇನ್ನು ಸಣ್ಣ ಸಣ್ಣ ಕಾಯಿಗಳು ಇನ್ನು ಇದು ಬಲಿಯುವಂಥ ಸಂದರ್ಭದಲ್ಲೇನೆ ಈಗ ಬಿಸಿಲಿನ ತಾಪಮಾನಕ್ಕೆ ಉದುರೋಗ್ತಾ ಇರುವಂಥದ್ದು. ಜೊತೆಗೆ ಬಿಸಿಲಿನ ತಾಪಮಾನಕ್ಕೆ ಸಾಕಷ್ಟು ರೋಗಗಳು ಕೂಡ ಆವರಿಸಿರುವಂಥದ್ದು. ಇದರಿಂದ ಮಾವು ಬೆಳೆಗಾರ ಕಂಗಾಲಾಗಿದ್ದಾರೆ. ಯಾಕಂದರೆ ವರ್ಷಕ್ಕೆ ಒಂದು ಬೆಳೆಯಲ್ಲಿ ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿರುವಂಥ ಮಾವು ಬೆಳೆಗಾರರಿಗೆ ಈ ಸರಿ ಸಾಕಷ್ಟು ಒಂದು ರೀತಿಯ ಆಘಾತ ಅಂತಲೇ ಹೇಳಬೇಕಾಗತ್ತೆ. ಕಳೆದ ಬಾರಿ ಕೂಡ ಸರಿಯಾದಂಥ ಬೆಲೆ ಸಿಗದೆ ಸಾಕಷ್ಟು ನಷ್ಟವನ್ನು ಅನುಭವಿಸಿದ್ರು. ಸರ್ಕಾರದಿಂದ ಪರಿಹಾರಕ್ಕಾಗಿ ಹೋರಾಟವನ್ನು ಕೂಡ ಮಾಡಿದ್ರು. ಆದರೆ ಈ ಬಾರಿ ಉತ್ತಮ ಫಸಲು ಬರುತ್ತೆ, ಒಳ್ಳೆಯ ನಿರೀಕ್ಷೆಯಲ್ಲಿದ್ದಂಥ ಮಾವು ಬೆಳೆಗಾರರಿಗೆ ಈ ಬಾರಿಯ ಬಿಸಿಲಿನ ತಾಪಮಾನ ಸಾಕಷ್ಟು ಆಘಾತವನ್ನು ತಂದೊಡ್ಡಿದೆ. ಕೋಲಾರ ಜಿಲ್ಲೆಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಸುಮಾರು 40,000 ಹೆಕ್ಟೇರ್ ಪ್ರದೇಶದಲ್ಲಿ ಮಾವನ್ನು ಬೆಳೀತಾರೆ. ಅದರಲ್ಲೂ ಪ್ರಮುಖವಾಗಿ ಶ್ರೀನಿವಾಸಪುರವನ್ನು ಮಾವಿನ ತವರು ಅಂತಲೇ ಹೇಳಲಾಗತ್ತೆ. ಇಂಥ ಒಂದು ಪ್ರದೇಶದಲ್ಲಿ ಸಾವಿರಾರು ಜನ ರೈತರು ಮಾವಿನ ಬೆಳೆಯನ್ನು ನಂಬ್ಕೊಂಡು ಬದುಕ್ತಾ ಇದ್ದಾರೆ. ಅಂಥವ್ರಿಗೆ ಈ ಬಾರಿಯ ಬಿಸಿಲಿನ ತಾಪಮಾನ ಸಾಕಷ್ಟು ಆಘಾತವನ್ನು ಉಂಟು ಮಾಡಿರುವಂಥದ್ದು. ಜೊತೆಗೆ ಸಾಕಷ್ಟು ನಷ್ಟವನ್ನು ಉಂಟು ಮಾಡಿದೆ. ಯಾಕಂದರೆ ಸಾಲ ಸೋಲ ಮಾಡಿ ಮಾವಿನ ಬೆಳೆಯನ್ನು ಈ ಬಾರಿ ಉತ್ತಮವಾಗಿ ಬೆಳೆ ಬೆಳಿಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಬಂಡವಾಳವನ್ನು ಹಾಕಿದರು. ಆದರೆ ಎಲ್ಲವೂ ಕೂಡ ಹುಸಿಯಾಗಿರುವಂಥದ್ದು. ಹಾಗಾಗಿ ಸರ್ಕಾರ ರೈತರ ನೆರವಿಗೆ ಬರಬೇಕು ಅನ್ನೋ ಒಂದು ನಿರೀಕ್ಷೆಯಲ್ಲಿ ಮಾವು ಬೆಳೆಗಾರರು ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ರಾಜೇಂದ್ರ ಸಿಂಹ, TV9 ಕೋಲಾರ.